ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಭವ್ಯಗೌಡ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ನಮ್ಮೂರಲ್ಲಿ ಗಣಪತಿ ಇಟ್ಟಿದ್ದಾರಲ್ಲ, ಅದ್ರ ಕಡೆಯಿಂದ ಆರ್ಕೆಸ್ಟ್ರಾ ಮಾಡ್ತಿದ್ದಾರೆ. ಇವತ್ತು ಎಲ್ಲ ಅಲ್ಲಿಗೆ ಆರ್ಕೆಸ್ಟ್ರಾ ನೋಡೋಕೆ ಹೋಗ್ತಾ ಇದ್ದೀವಿ. ಫ್ರೆಂಡ್ಸ್, ಮಳೆ ಬೇರೆ ಬರ್ತಿದೆ. ಆರ್ಕೆಸ್ಟ್ರಾ ನೋಡೋಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ. ಮಳೆ ಬಂದ್ರಂತೂ ನೋಡೋಕ್ಕಾಗಲ್ಲ. ನೋಡೋಣ ಮಳೆ ಬರುತ್ತಾ ಇಲ್ವಾ ಅಂತ ಗೊತ್ತಾಗುತ್ತೆ. ಇವಾಗ ಆರ್ಕೆಸ್ಟ್ರಾ ಊಟ ಮಾಡಿಕೊಂಡು ಆರ್ಕೆಸ್ಟ್ರಾ ನೋಡೋಕೆ ಹೋಗಬೇಕು. ಫ್ರೆಂಡ್ಸ್, ಬನ್ನಿ ಹೋಗೋಣ. ಫ್ರೆಂಡ್ಸ್, ಆರ್ಕೆಸ್ಟ್ರಾ ನೋಡ್ಕೊಂಡು ಬರೋವಷ್ಟರಲ್ಲಿ ಟೈಮ್ ಆಗುತ್ತೆ. ಬಂದು ಊಟ ಮಾಡೋಕ್ಕಾಗಲ್ಲ ಅಂತ ಊಟ ಮಾಡ್ಕೊಂಡು ಹೋಗೋಣ ಅಂತ ಅಮ್ಮ ನಾನು ಇಬ್ಬರು ಊಟ ಮಾಡ್ತಿದ್ದೋ. ಆರ್ಕೆಸ್ಟ್ರಾದಲ್ಲಿ ನಮ್ಮ ಅಣ್ಣಂಗೆ ಮತ್ತು ಅಪ್ಪಂಗೆ ಇಬ್ಬರಿಗೂ ಸನ್ಮಾನ ಮಾಡಿ ಕಳಿಸಿದ್ರು. ಫ್ರೆಂಡ್ಸ್, ನಮ್ಮ ಅಣ್ಣ ಸನ್ಮಾನ ಮಾಡಿಸ್ಕೊಂಡು ಬಂದ ಇವಾಗ ತಾನೆ. ನೋಡಿ, ನಮ್ಮ ಅಪ್ಪಂಗೆ ಗಣಪತಿದು ಶೀಲ್ಡು ಮತ್ತು ಈ ಥರ ಹಾರ ಹಾಕ್ಬಿಟ್ಟು ಸನ್ಮಾನ ಮಾಡಿ ಕಳಿಸಿದ್ದಾರೆ. ಊರು ಜನ ಎಲ್ರಿಗೂ ಸನ್ಮಾನ ಮಾಡ್ತಿದ್ದಾರಂತೆ ಇವತ್ತು. ಫ್ರೆಂಡ್ಸ್, ರೆಡಿಯಾಗಿ ಊಟ ಮಾಡಿ ಇವಾಗ ಹೋಗ್ತಿದ್ದೋ. ನಾನು, ನಮ್ಮ ಅಕ್ಕ, ನಮ್ಮ ಅತ್ತೆ ಎಲ್ಲ ಹೋಗ್ತಿದ್ದೋ. ನಮ್ಮಮ್ಮ ಬರಲ್ಲ, ನೀವೇ ಹೋಗಿ ಅಂತೂ ನಾವೇ ಹೋಗ್ತಿದ್ದೋ. ಫ್ರೆಂಡ್ಸ್, ಚೆನ್ನಾಗಿ ಕಾಣಿಸ್ತಿಲ್ಲ. ಚೆನ್ನಾಗಿ ಕಾಣ್ತಿದೆ ಕಣ್ ಬಾ. ಫ್ರೆಂಡ್ಸ್, ನಾನು ಮತ್ತು ನನ್ನ ಫ್ರೆಂಡ್ಸ್ ಅರ್ಚನಾ ಮತ್ತು ನಮ್ಮ ಅಕ್ಕ ಎಲ್ಲ ಬಂದು ಕೂತಿದ್ದೋ. ಇನ್ನು ಎಲ್ರಿಗೂ ಸನ್ಮಾನ ಮಾಡ್ತಿದ್ರು. ಇನ್ನು ಸ್ಟಾರ್ಟ್ ಮಾಡಿಲ್ಲ ನೋಡಿ. ಎಲ್ಲರೂ ಬಂದು ಕೂತಿದ್ದಾರೆ. ಇನ್ನು ಸ್ವಲ್ಪ ಜನ ಬಂದಿಲ್ಲ. ಸನ್ಮಾನ ಮಾಡ್ತಿದ್ರಲ್ಲ, ಅದನ್ನ ನೋಡ್ಕೊಂಡು ಕೂತಿದ್ರು ಸುಮ್ಮನೆ. ನಮ್ಮ ಅತ್ತೆಯವರಿಗೂ ಸನ್ಮಾನ ಮಾಡ್ತಿದ್ದಾರೆ. ಫ್ರೆಂಡ್ಸ್, ನೋಡಿ, ಅಲ್ಲಿ ಸನ್ಮಾನ ಮಾಡ್ತಿದ್ರಲ್ಲ ಅವರೇ ನಮ್ಮ ಅತ್ತೆ. ಸನ್ಮಾನ ಮಾಡಿಸ್ಕೊಂಡು ಬರ್ತಿದ್ದಾರೆ ಅವರೂ. ಅದೇ ರೀತಿ ನಮ್ಮ ಮಲ್ಲೇಗೌಡರ ಮನೆ ಪುಟ್ಟೇಗೌಡರು ವೇದಿಕೆಗೆ ಆಗಮಿಸಿದ್ದಾರೆ. ಅವರಿಗೆ ಸನ್ಮಾನ ಕಾರ್ಯಕ್ರಮ. ಅವ್ರಿಗೆ ಸಹ ತುಂಬ ಧನ್ಯವಾದಗಳು. ಅವರು ಸಹ ಕಾರ್ಯಕ್ರಮಕ್ಕೆ ಆಗಮಿಸಿ 501 ರೂಪಾಯಿನ ದೇಣಿಗೆ ನೀಡಿದ್ದಾರೆ. ಅವ್ರಿಗೆ ತುಂಬ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ಹಲೋ, ಸಮಯ ಆಗ್ತಾ ಬರ್ತಾ ಇದೆ. ವೇದಿಕೆಯನ್ನ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಬಿಟ್ಕೊಡ್ಬೇಕಾಗಿದೆ. ಪ್ರಮಾಣಿ ಗಣ್ಯಮಾನ್ಯರು ಎಲ್ಲರೂ ಕೂಡ ವೇದಿಕೆಯ ಮೇಲ್ಭಾಗ ಬಂದು ಶ್ರೀ ವಿನಾಯಕ ಯುವಕರ ಸಂಘದವರ ಸನ್ಮಾನವನ್ನ ಸ್ವೀಕಾರ ಮಾಡಬೇಕು. ಅದಾದ ಆರ್ಕೆಸ್ಟ್ರಾ ಇವಾಗ ಸ್ಟಾರ್ಟ್ ಮಾಡಿದ್ರು. ಫ್ರೆಂಡ್ಸ್, ನೋಡಿ, ಆವಾಗಲೇ ಜನ ಇನ್ನೂ ಯಾರೂ ಬಂದಿದ್ದಿಲ್ಲ. ಕಡಿಮೆ ಜನ ಬಂದಿದ್ದರು. ಇವಾಗ ನೋಡಿ ಎಷ್ಟೊಂದು ಜನ ಬಂದಿದ್ದಾರೆ ಅಂತ. ಕೂತ್ಕೊಳ್ಳೋಕೆ ಚೇರು ಇಲ್ಲ. ಎಲ್ಲ ಫುಲ್ ಅಷ್ಟೊಂದು ಜನ ಬಂದು ಇನ್ನೂ ಜನ ಬಂದಿದ್ದರು. ಆ ಕಡೆ ಎಲ್ಲ ನಿಂತಿದ್ದಾರೆ. ಲಾಸ್ಟಲ್ಲಿ ತೋರಿಸ್ತೀನಿ ಎಷ್ಟು ಜನ ಬಂದಿದ್ದಾರೆ ಅಂತ. ಕಾರ್ಯಕ್ರಮ ಸ್ಟಾರ್ಟ್ ಮಾಡಿದ್ದಾರೆ. ಎಲ್ಲ ಫುಲ್ ಡೀಪಾಗಿ ನೋಡ್ತಾ ಇದ್ದಾರೆ. ಫ್ರೆಂಡ್ಸ್, ನೋಡಿ, ಒಂದು ಡ್ಯಾನ್ಸ್ ಮಾಡಿದ ಮೇಲೆ ಸಮಾಜ ಸೇವಕರಾದ ನಮ್ಮ ಸಂದೀಪ್ ಅಣ್ಣರವರಿಗೂ ಸನ್ಮಾನ ಮಾಡಿದರು. ನೆಕ್ಸ್ಟ್ ಕಾರ್ಯಕ್ರಮ ಸ್ಟಾರ್ಟ್ ಮಾಡಿದರು. ಫ್ರೆಂಡ್ಸ್, ಸೂರಜ್ ರೇವಣ್ಣರವರು ಬರ್ತಿದ್ರಂತೆ. ಫ್ರೆಂಡ್ಸ್, ಅದಕ್ಕೆ ಪಟಾಕಿ ಎಲ್ಲ ಹೊಡಿತಿದ್ದಾರೆ. ಅವ್ರು ಬರ್ತಾರೆ ಅಂತ. ಇನ್ನು ಬಂದಿಲ್ಲ. ಅವ್ರು ಬಂದರು ಅನ್ಸುತ್ತೆ. ಪಟಾಕಿ ಎಲ್ಲ ಹೊಡಿತಿದ್ರು ಇವಾಗ. ವೇದಿಕೆ ಮೇಲೆ ಬರಮಾಡ್ಕೊಳ್ಳೋಣ. ಶ್ರೀ ವಿನಾಯಕ ಯುವಕರ ಸಂಘದವರು ಆತ್ಮೀಯವಾಗಿ ಬರಮಾಡ್ಕೊಳ್ತಿದ್ದಾರೆ. ಜೋರು ಚಪ್ಪಾಳೆಯೊಂದಿಗೆ ಶ್ರೀಧರನ್ನ ವೇದಿಕೆ ಮೇಲೆ ಬರಮಾಡ್ಕೊಳ್ಳೋಣ. ಇದು ವಿನಾಯಕ ಯುವಕ ಸಂಘದ ಸದಸ್ಯರನ್ನ ಹೊರತುಪಡಿಸಿ ದಯಮಾಡಿ ಇನ್ಯಾರು ಕೂಡ ಮೇಲ್ಭಾಗಕ್ಕೆ ಬರಬಾರದು. ಉದ್ಘಾಟಿಸೋಣ. ಇದೀಗ ಸುಂದರ ಸಮಾರಂಭದಲ್ಲಿ ಹಾಸನ ವಿಧಾನ ಪರಿಷತ್ನ ಶಾಸಕರಾಗಿರ್ತಕ್ಕಂಥ ಡಾಕ್ಟರ್ ಸೂರಜ್ ರೇವಣ್ಣರವರು ಬಂದು ಕಾರ್ಯಕ್ರಮಕ್ಕೆ ಒಂದೆರಡು ಮಾತುಗಳನ್ನಾಡಿ ಇವಾಗ ಹೋಗ್ತಿದ್ದಾರೆ. ಫ್ರೆಂಡ್ಸ್, ಅವ್ರು ಹೋದ್ಮೇಲೆ ಕಾರ್ಯಕ್ರಮನ ಸ್ಟಾರ್ಟ್ ಮಾಡಿದರು. ಮತ್ತೆ ಫ್ರೆಂಡ್ಸ್, ಆರ್ಕೆಸ್ಟ್ರಾ ಮಾಡೋಕ್ಕೆ ಕರೆಸಿದ್ರಲ್ಲ, ಅದರಲ್ಲಿ ನೋಡಿ 5 ಜನ ಹುಡುಗಿರು ಡ್ಯಾನ್ಸ್ ಮಾಡ್ತಿದ್ದಾರಲ್ಲ, ಇವ್ರು 5 ಜನ ಹುಡುಗಿರು ಬಂದಿದ್ರು.
ಆರ್ಕೆಸ್ಟ್ರಾ ನೋಡ್ತಿದ್ದಂಗೆ ಫುಲ್ ಮಳೆ ಬಂದ್ಬಿಡ್ತು ಫ್ರೆಂಡ್ಸ್. ನೋಡಿ ಎಷ್ಟೊಂದು ಜೋರಾಗಿ ಮಳೆ ಬರ್ತಿದೆ ಅಂತ. ಒಂದೇ ಸರಿ ಜೋರಾಗಿ ಮಳೆ ಬಂದ್ಬಿಡ್ತು. ಇಲ್ಲಿ ನೋಡಿ ಎಲ್ಲ ಎದ್ದೋಗ್ತಿದ್ದಾರೆ. ಕೇಳ ಹೆಂಗೆ ಮನಸ್ಸನ್ನ ಸೂರ್ಯ ನೋಡುವ ಚಿತ್ರ ಊರಿನ ದೇವತೆಯಾದಂತಹ ಗ್ರಾಮ ದೇವತೆಯ ಚಿತ್ರದ ಒಂದು ಹಾಗೆ ದರ್ಶನ್ ಅವರ ಡೆವಿಲ್ ಚಿತ್ರದ ಒಂದು ಹಾಡು ಸಹ ನಿಮ್ಮ ನೇತೃತ್ವದಲ್ಲಿ ಬರ್ತಾ ಇದೀವಿ. ಕೇವಲ ಡೆವಿಲ್ ಚಿತ್ರದ ಒಂದು ಹಾಡನ್ನ ಈಗ ಕೇವಲ ಹೆಂಗಿನ ಮನಸ್ಸನ್ನ ಸೂರ್ಯ ಗೊಂಡಂತ ಒಂದು ಚಿತ್ರ ಊರಿನ ದೇವತೆಯಾದಂತಹ ಗ್ರಾಮ ದೇವತೆಯ ಚಿತ್ರದ ಒಂದು ಹಾಡನ್ನ ನಿಂತಿದ್ದೇನೆ. ಫುಲ್ ಜೋರಾಗಿ ಮಳೆ ಬಂದುಬಿಡ್ತು ಅಂತ ಚೇರೆಲ್ಲ ತಲೆ ಮೇಲೆ ಹೊತ್ಕೊಂಡು ಕೂತಿದ್ರು ಫ್ರೆಂಡ್. ನೆಂದೋಗ್ಬಿಡ್ತಾರೆ ಅಂತ ನಾನು ಚೇರಿಂಗ್ ಇಟ್ಕೊಂಡು ವೀಡಿಯೋ ಮಾಡ್ತಿದ್ದೆ, ಫೋನ್ ನೆಂದೋಗ್ಬಿಡುತ್ತೆ ಅಂತ. ಫ್ರೆಂಡ್ಸ್ ನೋಡಿ ಅವಣ್ಣ ಪೆಟ್ರೋಲ್ ಬಾಯೊಳಗಡೆ ಹಾಕ್ಕೊಂಡು ಬೆಂಕಿ ಬರಿಸ್ತಿತ್ತು. ಎಷ್ಟು ಕಷ್ಟ ಅಂತ ಅದು ಮಾಡೋಕ್ಕೆ, ಅದು ನೋಡೋಕ್ಕೆ ಭಯ ಆಗ್ತಿತ್ತು. ಅದು ಅವ್ರು ಕಷ್ಟಪಟ್ಟು ಮಾಡ್ತಾರೆ ಫ್ರೆಂಡ್ಸ್ ಅಷ್ಟು. ಇವಣ್ಣ 3 ಸರಿ ಬಿಗ್ ಬಾಸ್ ಮನೆಗೆ ಹೋಗಿದೆಯಂತೆ. ಬಿಗ್ ಬಾಸ್ ಮನೇಲಿ ಏನೇ ಇದು ಬೆಂಕಿ ಆರಿಸೋದಿರುತ್ತಲ್ಲ ಅದು ನೀವು ಅಣ್ಣನೇ ಅಂತೆ ಫ್ರೆಂಡ್ಸ್ ಆರಿಸೋದು ನೋಡಿ. ಫ್ರೆಂಡ್ಸ್ ನೋಡಿ ಆರ್ಕೆಸ್ಟ್ರಾ ಎಲ್ಲ ಮುಗೀತು, ಮನೆಗೆ ಹೋಗ್ತಿದ್ದೋ. ಫುಲ್ ಮಳೆಲೆಲ್ಲ ನೆಂದೋಗಿಬಿಟ್ಟಿದ್ದಾರೆ. ಫುಲ್ ಮಳೆ ಬಂದು ಎಲ್ಲ ನೆಂದೋಗಿ ಎಲ್ಲ ಚಳಿ ಚಳಿ ಅಂತ ಮನೆಗೆ ಹೋಗ್ತವ್ರೆ. 12:15 ಮುಗಿಸಿದ್ರು ಫ್ರೆಂಡ್ಸ್ ಆರ್ಕೆಸ್ಟ್ರಾನ. ಬಾಯ್ಸ್ ಎಲ್ಲ ಹೋಗಿ ಸ್ಟೇಜ್ ಮೇಲೆ ಡ್ಯಾನ್ಸ್ ಮಾಡ್ತಿದ್ದಾರೆ ನೋಡಿ. ಅಲ್ಲಿ ಜರ್ಕಿನ್ ಹಾಕೊಂಡು ಡ್ಯಾನ್ಸ್ ಮಾಡ್ತಿದ್ದಾರಲ್ಲ ಅವ್ರು ನಮ್ಮ ದೊಡ್ಡಪ್ಪ ಯಾವ ಥರ ಡ್ಯಾನ್ಸ್ ಮಾಡ್ತಿದೆ ಅಂತ ನೋಡಿ. ನಾವು ಆರ್ಕೆಸ್ಟ್ರಾ ಎಲ್ಲ ನೋಡ್ಕೊಂಡು ಮನೆಗೆ ಹೋಗ್ತಿದ್ದೋ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಭವ್ಯ ಗೌಡ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾರೇ ಸಬ್ಸ್ಕ್ರೈಬ್ ಮಾಡಿಲ್ಲ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ.